ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 8ನೇ ತರಗತಿಯ ಎಲ್ಲ ಸಬ್ಜೆಕ್ಟಿಗೆ ಕ್ವಶನ್ ಪೇಪರ್ಸ್ಗಳನ್ನು ನಾವು ನಮ್ಮ ಚಾನಲಲ್ಲಿ ವಿಶ್ಲೇಷಣೆಯನ್ನು ಮಾಡಿ ಶೇರ್ ಮಾಡಿದ್ದೀವಿ ಮಕ್ಕಳ. ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ಅವುಗಳ ಲಿಂಕನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ 8th ಸ್ಟ್ಯಾಂಡರ್ಡ್, ಸೊ ತೃತೀಯ ಭಾಷೆ ಹಿಂದಿ ಇರುತ್ತೆ. ಒಟ್ಟಾರೆ 2 ಗಂಟೆಗಳು ಸಮಯ, 50 ಅಂಕಗಳಿಗೆ एग्जाम ನಡೆಯುತ್ತೆ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ಇಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ ಮಕ್ಕಳ. ಸರಿಯಾಗಿರೋ ಉತ್ತರವನ್ನು ಅವುಗಳ ಸಂಕೇತಾಕ್ಷರಗಳ ಜೊತೆ ನಾವು ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್, ಪರೀಕ್ಷಾ ಶಬ್ದಕ ಅನ್ಯ ವಚನ ರೂಪ ಹೈ. ಸೊ ಪರೀಕ್ಷಾ ಅನ್ನೋ ಪದದ ಅನ್ಯ ವಚನವನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಇಲ್ಲಿ 4 ಆಪ್ಷನ್ಸಲ್ಲಿ ಪರೀಕ್ಷಾಯೇ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಅನ್ನು ನೀವು ಮಾರ್ಕ್ ಮಾಡಿದರೆ ಮಕ್ಕಳ ಸಂಪೂರ್ಣವಾಗಿ 1 ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದೋಸ್ತ್ ಶಬ್ದಕ ವಿಲೋಮ ಶಬ್ದ ಹೈ. ಸೊ ದೋಸ್ತ್ ಅನ್ನೋ ಶಬ್ದದ ವಿಲೋಮ ಶಬ್ದ ಕೇಳಿದ್ದಾರೆ. ಮಿತ್ರ, ಶತ್ರು, ದುಶ್ಮನ್, ಸಾಥಿ ಅಂತ ಇದೆ. ಸೊ ದೋಸ್ತ್ಗೆ ಆಪೋಸಿಟ್ ವರ್ಡ್ ದುಶ್ಮನ್ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ದುಶ್ಮನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಹೈ. ಅಂದರೆ ಕೊಟ್ಟಿರೋದ್ರಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಸೊ ಪಿತಾ, ಬಾಲಿಕಾ, ಮಾತಾ, ಲಡ್ಕಿ. ಸೊ ಲಡ್ಕಿ, ಮಾತಾ, ಬಾಲಿಕಾ ಅಂದರೆ ಅದು ಸ್ತ್ರೀಲಿಂಗ. ಸೊ ಪಿತಾ ಅನ್ನೋದು ಪುಲ್ಲಿಂಗಕ್ಕೆ ಬರ್ತದೆ. ಹಾಗಾಗಿ ಆಪ್ಷನ್ ಎ ಪಿತಾ ಇಸ್ ದ ರೈಟ್ ಆನ್ಸರ್. नेक्स्ट, सो इदिष्टु MCQ ಆಗ್ತದೆ. नेक्स्ट सेकंड में निम्नलिखित प्रथम 2 शब्द के संबंधित के अनुसार तीसरे शब्द का संबंधित शब्द लिखिए. सो ಇಲ್ಲಿ 3 ಪ್ರಶ್ನೆಗಳಿದಾವೆ. 4ನೇ ಪ್ರಶ್ನೆ, ಮಿರ್ಚ್ ಮಸಾಲಾ ಲೋಕಕಥಾ ಮೇರಾ ದೇಶ್ ಮೇರಿಮಾ ಏನು. ಸೊ ಅದು ಮಿರ್ಚ್ ಮಸಾಲಾ ಲೋಕಕಥಾ ಅನ್ನೋದಾದರೆ ಮೇರಾ ದೇಶ್ ಮೇರಿಮಾ ಕಹಾನಿ ಆಗಿರ್ತದೆ, ಅದು ಕತೆ. ಹಾಗಾಗಿ ಕಹಾನಿ ಅಂತ ಬರೀಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ, ಶಿಕ್ಷಾ ಠಾಕೂರ್ ಗೋಪಾಲ್ ಶರಣ್ ಸಿಂಹ, ಅಭಿನವ್ ಗೀತಾ ಹರಿಶಂಕರ್ ಕಶ್ಯಪ್. ಸೊ ಹಾಗಾಗಿ ಅದಕ್ಕೆ ಹರಿಶಂಕರ್ ಕಶ್ಯಪ್ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಬೈಸಾಖಿ ತ್ಯೋಹಾರ್ ಪಂಜಾಬ್, ವಿಷ್ಣು ತ್ಯೋಹಾರ ಕೇರಳ. ಸೊ ವಿಷ್ಣು ತ್ಯೋಹಾರನ್ನು ಕೇರಳದಲ್ಲಿ ಆಚರಿಸಲಾಗ್ತದೆ. ಹಾಗಾಗಿ ಕೇರಳ ಅಂತ ಹೇಳಿ ಬರೀಬೇಕಾಗುತ್ತೆ. ಇದಿಷ್ಟು ಸೆಕೆಂಡ್ ಮೇನ್. ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದರೆ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ್ ಏಕ್ ಪೂರ್ಣ ವಾಕ್ಯ ಮೇ ಲಿಖಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳಿದಾವೆ. 7th ಕ್ವಶನ್, ಏಕ್ ದಿನ್ ಬೋಲೋ ಕ್ಯಾ ಕರ್ ರಹಾ ಥಾ. ಸೊ ಏಕ್ ದಿನ್ ಶಾಮ್ ಕೋ ಬೋಲೋ ಆಂಗ್ ಮೇ ಬೈಟ್ಕರ್ ದೂದ್ ಪಿ ರಹಾ ಥಾ. ಅವನು ಹಾಲನ್ನು ಕುಡಿತಾ ಇದ್ದ. ನೆಕ್ಸ್ಟ್ 8ನೇ ಪ್ರಶ್ನೆ, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ್ ಹೋಹಾಯ. ಸೊ ಅವನಿಗೆ ಯಾವುದು ಇಮಿಡಿಯೇಟ್ ಆಗಿ ತುರಂತಾಗಿ ನೆನಪಾಗುತ್ತೆ. ಸೊ ಮೇಜರ್ ಕೋ ತುರಂತ್ ಮಾತೃಭೂಮಿ ಕಾ ಸ್ಮರಣ್ ಓ ಆಯ. ನೆಕ್ಸ್ಟ್ 6ನೇ ಪ್ರಶ್ನೆ, ಮುರಳಿನೇ ಗಾನ ಕೈಸೆ ಸೀಕಾ ಹೈ. ಸೊ ಮುರಳಿನೇ ಅಪ್ನಾ ಉರ್ ಚೇಟ್ಕರ್ ಗಾನ ಸೀಕಾ ಹೈ. 10ನೇ ಪ್ರಶ್ನೆ, ಬಂದರ್ ಕ್ಯಾ ಲೇಕರ್ ಆಯಾ. ಸೊ ಬಂದರ್ ತಾರುಜ್ ಲೇಕರ್ ಆಯಾ. ಸೊ ಹಾಗಾಗಿ ತಾರುಜ್ ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ ಮಕ್ಕಳ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ 4th ಮೇನಿಗೆ ಬಂದರೆ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2-3 ವಾಕ್ಯ ಮೇ ಲಿಖಿ. 2 ಅಥವಾ 3 ವಾಕ್ಯಗಳಲ್ಲಿ ಬರಲಿಕ್ಕಿರ್ತದೆ. 11ನೇ ಪ್ರಶ್ನೆ, ಗಾಂಧೀಜಿ ಪರ್ ನಾಟಕೋ ಕ್ಯಾ ಪ್ರಭಾವ ಪಡ. ಸೊ ಅವರು ನಾಟಕವನ್ನು ಇದು ಮಾಡಿ ಏನನ್ನ ಅವರಿಗೆ ಪ್ರಭಾವ ಬೀರ್ತದೆ. ಸೊ श्रवण मातृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनाया जाइए. ಅವರು ಶ್ರವಣ ಪಿತೃಭಕ್ತಿಯವನ್ನ ನಾಟಕವನ್ನು ಅವರು ಓದಿ, ಸೊ ಅವನಲ್ಲಿ ತಂದೆ ತಾಯಿರಿಗೆ ಇದ್ದಂತಹ ಭಕ್ತಿಯನ್ನು ನೋಡಿ ನಾನು ಸಹ ಗಾಂಧೀಜಿಯವರು ಶ್ರವಣ ಕುಮಾರನ ಹಾಗೆ ಆಗಬೇಕು ಅಂತ ಹೇಳಿ ನಿಶ್ಚಯವನ್ನು ಮಾಡ್ತಾರೆ. ಅದೇ ರೀತಿ ಹರಿಶ್ಚಂದ್ರ ನಾಟಕ ದೇಖ್ಕರ್ उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಸೊ ಪ್ರತಿಯೊಂದು ನಮ್ಮ ಕಷ್ಟದ ಸಮಯದಲ್ಲಿ ಇದ್ರೂ ಸಹ ನಾವು
ಹರಿಶ್ಚಂದ್ರನ ಹಾಗೆ ಸತ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನು ಮಾಡ್ತಾರೆ. ಸೊ ಏನೋ ತಿಳಿದುಕೊಳ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಟೆಲಿಫೋನ್ ಕಿ ಬಾತೆ ಸುನ್ಕರ್ ಮೊಬೈಲ್ನೇ ಕ್ಯಾ ಕಹಾ. ಸೊ ಟೆಲಿಫೋನ್ನ ಮಾತನ್ನು ಕೇಳಿಕೊಂಡು ಮೊಬೈಲ್ ಏನಂತ ಹೇಳುತ್ತೆ, ಮೊಬೈಲ್ನೇ ಕಹಾ बात तुम्हारी बिल्कुल सच्चा है पर तुम्हारे विचार आज की ज़मान से मेल नहीं खाते हैं जब तुम वक्त के साथ चलना सीखो. 11वें प्रश्न, तिम्मक्का दंपति किस प्रकार के धर्म कार्य में लग गए. सो तिम्मक्का दंपति ने उनके गांव के पास ही श्रीरंगर स्वामी का मंदिर था. वहाँ हर साल मेला लगता था. वहाँ आने वाले जानवरों के लिए पीने का पानी का इंतजाम करने का निश्चय किया. 14वें प्रश्न, पेड़ से गिरे सेब को देखकर न्यूटन ने क्या सोचा. पेड़ से गिरे आश सेब को देखकर न्यूटन ने सोचा कि यह नीचे किसे गिरा, याके ಕೆಳಗಡೆ ಬೀಳುತ್ತೆ. फिर से फेंका, वह नीचे आया, तब कोस बीना करके समझाई कि धरती हमारी चुंबक है. 15th क्वेश्चन, बादल कैसे बनाते हैं. सो बादल ಯಾವ ರೀತಿ ಆಗ್ತದೆ. समुद्र, झीला, तालाब और नदियों का पानी सूरज की गर्मी से वर्ष बनकर ऊपर उड़ता है. इस वर्ष से बादल बनाते हैं. 16th क्वेश्चन, ಸಂತುಲಿತ ಆಹಾರ का मतलब क्या है. ಸೊ ಸಂತುಲಿತ ಆಹಾರದ ಅಂತ ಹೇಳಿದ್ರೆ ಏನು. ಸೊ ಸಂತುಲಿತ ಆಹಾರದ मतलब ಅಂತ ಹೇಳಿದ್ರೆ शरीर को स्वस्थ और सदृष्ट रखने के लिए सही मात्रा से प्रोटीन, खनिज, कार्बोहाइड्रेट्स और विटामिन युक्त आहार को संतुलित आहार कहते हैं. ಸೊ ಇವೆಲ್ಲವನ್ನ ಖನಿಜಗಳು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲವೂ ಇದ್ದಾಗ ನಾವು ಅದನ್ನು ಸಂತುಲಿತ ಆಹಾರ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು 2-3 ವಾಕ್ಯದ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ 5th ಮೇನ್, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿಯೇ. 3-4 ವಾಕ್ಯಗಳಲ್ಲಿ ಬರೀಲಿಕ್ಕಿರ್ತದೆ. ಇಲ್ಲಿ 2 ಪ್ರಶ್ನೆಗಳು ಇಲ್ಲಿ ಪ್ರಶ್ನೆ ಇದೆ. ಮೊದಲನೇದು 17ನೇ ಪ್ರಶ್ನೆ, ಸಮಾಚಾರ ಪತ್ರವೇ ಕೌನ್ ಕೌನ್ ಸೆ ವಿಷಯ ಹೋತಾ ಹೈ. ಸೊ ಸಮಾಚಾರ ಪತ್ರದಲ್ಲಿ ಪ್ರಜಾವಾಣಿ ಅಂತ ಹೇಳಿ ಎಕ್ಸಾಂಪಲ್ ತಗೊಂಡ್ರೆ ಸೊ ಈ ಒಂದು ಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿಗಳು ಬರ್ತವೆ. ಸೊ समाचार पत्र में देश विदेश को घटने वाली घटनाओं का विवरण रहता है. खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यवहार संबंधित सूचनाएं मिलती है. कार्टून, पदबंध, विवाह संबंधी विज्ञापन, परीक्षा उपयोगी ಸಾಮಗ್ರಿ, ಪರೀಕ್ಷಾ ಫಲ್ ಆದಿ. ಸೊ ಇವೆಲ್ಲ ವಿಚಾರಗಳು ಸಮಾಚಾರ ಪತ್ರದಲ್ಲಿ ಇರ್ತದೆ. 18ನೇ ಪ್ರಶ್ನೆ, ಅಕ್ಬರ್ ನೆ ಬೀರಬಲ್ ಸೆ ಶಹಿ ಬಗೀಚೆ ಮೇ घूमते समय क्या कहा. ಸೊ अकबर ने बीरबल से शाही बगीचे में घूमते समय कहा कि बीरबल मुझे हरे रंग का घोड़ा चाहिए, तुम्हें मुझे 7 दिन में हरे रंग का घोड़ा ला दो, यदि तुम हरे रंग का घोड़ा ना ला सके तो हमें अपनी शक्ल मत दिखाओ ಅಂತ ಹೇಳಿ ಹೇಳ್ತಾರೆ. नेक्स्ट 19ನೇ ಪ್ರಶ್ನೆ, निम्नलिखित दोहे भावार्थ अपना शब्द से लिखिए. ಸೊ ಇಲ್ಲಿ ಕೊಟ್ಟಿದ್ದಾರೆ, ऐसी बनी बोले ये मन का आप खोया और को शीतल करो करई आप शीतल होया. ಸೊ ಇದರ ಭಾವಾರ್ಥವನ್ನು ಇಲ್ಲಿ ಕೊಡಲಾಗಿದೆ ಮಕ್ಕಳ. ಸೊ ಇದನ್ನು ಈ ರೀತಿ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. नेक्स्ट 20ನೇದು, निम्नलिखित वाक्यों का अनुवाद कन्नड़ या अंग्रेजी भाषा में कीजिए. भारत में रक्षाबंधन त्योहार का विशेष महोत्सव है. रक्षाबंधन का अर्थ रक्षा का बंधन. इसे देश के कौन कोने में मनाया जाता है. ಸೊ ಭಾರತದಲ್ಲಿ ರಕ್ಷಾಬಂಧ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ರಕ್ಷಾಬಂಧನ ಎಂದರೆ ರಕ್ಷಣೆಯ ಬಂಧ. ಇದನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸಲಾಗ್ತದೆ ಅಂತ ಹೇಳಿ ಕನ್ನಡದಲ್ಲಿ ಇದೆ. ಸೊ ಇಂಗ್ಲೀಷಲ್ಲೂ ಸಹ ಇದೆ ಆನ್ಸರ್ಸ್ ನೋಡಿ. ಕನ್ನಡದಲ್ಲಾದರೂ ಬರಿಬೋದು ನೀವು, ಇಂಗ್ಲೀಷಲ್ಲಾದರೂ ಬರಿಬೋದು. नेक्स्ट 6th में निम्नलिखित प्रश्नों के उत्तर 5-6 वाक्य में लिखिए.
ಸೊ ಇಲ್ಲಿ ನಿಮಗೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ, 4 ಅಂಕಕ್ಕೆ ಪದ್ಯ ಇದೆ. ಸೊ ಪದ್ಯದ ಪೂರ್ಣ ನೋಡಿ, ಈ 4 ಲೈನನ್ನು ಈ ರೀತಿ ಕರೆಕ್ಟಾಗಿ ಬರೆದ್ರೆ ಸೊ ಯು ವಿಲ್ ಗೆಟ್ 4 ಮಾರ್ಕ್ಸ್. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಿಮಗೆ 22ನೇ ಪ್ರಶ್ನೆ, ನಿಮ್ನಲಿಖಿತ ಗದ್ಯಾಂಶೋं को ध्यान पूर्वक पढ़कर नीचे दिए गए प्रश्नों के उत्तर लिखिए. ಸೊ 4 ಲೈನ್ ಇದೆ ಅಷ್ಟೇ ಮಕ್ಕಳ. ಸೊ ಅದ್ರ ಮೇಲೆ ನಿಮಗೆ 3 ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ನೋಡಿ ಅದನ್ನು ಓದ್ಕೊಳ್ಳಿ, ಅದಕ್ಕೆ ಓದ್ಕೊಂಡು ಇದಕ್ಕೆ ಆನ್ಸರ್ ಮಾಡಿ. कौन कौन से जानवर एक साथ रहते थे. ಸೊ ಇಲ್ಲೇ ಇದೆ ನೋಡಿ, एक बाल और एक खरगोश एक साथ एक जंगल में रहते थे. ಸೊ ನೋಡಿ ಇದೇ ಆನ್ಸರ್ಸನ್ನು ಇಲ್ಲಿ ನಾವು ಕೊಡಲಾಗಿರೋದು. ಸೊ ಹಾಗಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಾಲುನೆ ಕ್ಯಾ ಕಹಾ. ಸೊ ಇಲ್ಲಿದೆ ನೋಡಿ, ಬಾಲುನೆ हमें कभी लड़ाई नहीं करनी चाहिए हमेशा एक दूसरे की ಸಹಾಯತಾ ಕರ್ನಿ ಚಾಹಿಯೆ ಅಂತ ಹೇಳಿ ಬಾಲು ಹೇಳ್ತದೆ. ನೆಕ್ಸ್ಟ್ ಖರ್ಗೋಶ್ನೆ ಕ್ಯಾ ಕಹಾ. ಖರ್ಗೋಶ್ ಏನಂತ ಹೇಳ್ತದೆ, ಇಲ್ಲಿದೆ ನೋಡಿ ಆನ್ಸರ್ ಅದಕ್ಕೇನೆ. ಖರ್ಗೋಶ್ನೆ ಕಹಾ ತುಮ್ ಸಹಿ ಕರ್ ರಹೆ ಹೋ हम दोनों मिलकर बहुत काम कर सकते हैं हमारी मित्र हमें मजबूत बनाती है. ಸೊ ಇದಿಷ್ಟು ಆನ್ಸರ್ಸ್ ಬರೆದ್ರೆ ನಿಮಗೆ ನೋಡಿ ಸಂಪೂರ್ಣವಾಗಿ 3 ಅಂಕಗಳು ನಿಮ್ಗಲ್ಲಿ ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ 7th ಮೇನಿಗೆ ಬಂದರೆ ನಿಮ್ಗೆ ಇಲ್ಲಿ ಇದಿರ್ತದೆ, ನಿಬಂಧ ಇರ್ತದೆ. 3 ಇದೆ, ಒಂದು ಮೇರಾ ಪಾಠಶಾಲೆ, ಇನ್ನೊಂದು ಮೇರಾ ಭಾರತ್ ಮಹಾನ್, ನೆಕ್ಸ್ಟ್ ಹಮಾರಾ ಕರ್ನಾಟಕ ರಾಜ್ಯ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳು ಬರೆಯೋದನ್ನು. ಸೊ ಇದರಲ್ಲೇ ನಿಮಗೆ ಹೆಚ್ಚಾಗಿ ಕೊಟ್ಟಿರ್ತಾರೆ. ಆ್ಯಂಡ್ ಲಾಸ್ಟ್ ಮೇನಿಗೆ 8ನೇ ಮೇನಿಗೆ ಬಂದರೆ ನಿಮಗೆ 2 ಪತ್ರಲೇಖನ ಇರ್ತದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ, 4 ಅಂಕಕ್ಕೆ ಇರುತ್ತೆ. कोई सकारण देते हुए 4 दिन की छुट्टी मांगकर अपने प्राध्यापक जी के एक पत्र लिखे. ಸೊ 4 ದಿನಕ್ಕಾಗಿ ಯಾವುದೇ ಕಾರಣವನ್ನು ಮದುವೆ ತಂಗಿಯ ಮದುವೆಗಾಗಿ ಅಥವಾ ಸೊ ಎನಿ ರೀಸನ್, ಹಬ್ಬಕ್ಕೆ ಹೋಗುವುದಾಗಿ ಅಥವಾ ನಿಮಗೆ ಹುಷಾರಿಲ್ಲ ಯಾವುದೇ ರೀಸನ್ ಆದರೂ ಕೊಟ್ಟು ನಿಮ್ಮ ಪ್ರಾಧ್ಯಾಪಕರಿಗೆ ಒಂದು ಪತ್ರವನ್ನು ಬರೀಬೇಕು. ಅಥವಾ ಪರೀಕ್ಷಾ ಕಿ ತಯಾರಿ ಕಿ ಬಾರೆ ಮೇ ಬತಾತೆ ಹುಯೆ ಅಪ್ನೆ ಪಿತಾಜಿ ಕೆ ನಾಮ್ ಏಕ ಪತ್ರ ಲಿಖಿ. ಸೊ ನೀವು ಪರೀಕ್ಷೆಗೆ ಯಾವ ರೀತಿ ತಯಾರಾಗ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ನಿಮ್ಮ ತಂದೆಗೆ ಪತ್ರ ಬರಲಿಕ್ಕಿರುತ್ತೆ. ಹಾಗಾಗಿ 2ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳು, ಎಕ್ಸಾಮ್ಗೆ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಬರೀಬೇಕು, ಯಾವ ರೀತಿ ಎಲ್ಲ ಆನ್ಸರ್ ಮಾಡಬೇಕು ಅಂತ ಹೇಳಿ ನೀವೀಗ ಆಲ್ರೆಡಿ ನೋಡ್ಕೊಂಡಿದ್ದೀರಾ. ಸೊ ಇದೇ ರೀತಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಎಕ್ಸಾಮಲ್ಲಿ 50 ಔಟ್ ಆಫ್ 50 ಮಾರ್ಕ್ಸನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.